ತಂಗಿ ಜಿಂಕೆ. ನನ್ನ ಅದೃಷ್ಟ ಅನ್ಸುತ್ತೆ ನಿಮ್ಗೆ ಸಿಕ್ಕಿರೋದು. ಹೋಗಿ ಆಚೆ ಹೆಂಗಿದು ಬೇಕಿತ್ತ ಮಗನೇ. ನೀನು ನನಗೋಸ್ಕರ ಬಂದಿಲ್ಲ, ವ್ಲಾಗ್ಗೋಸ್ಕರ ಬಂದಿಲ್ಲ. ನಮ್ಮ ಧನುವಣ್ಣ ನಮ್ನೆಲ್ಲ ತೋರಿಸ್ತಾ ಇದ್ದಾರೆ. ಪೀಕೆ ಮೋಸ ಮಾಡಿದ್ಲು, ಅದಕ್ಕೆ ಅವಳು ಕ್ಯಾಟ್ರಿಗಲ್ಲಿ ಬಿದ್ದಿಲ್ಲ ಅಂತ ನೋಡಲಿ ಎಂತ ನಾಯಿ ಪಾಡು ಮಾಡಿಸ್ತಾ ಇದ್ ನೋಡಿ ಅವಳಿಗೆ. ಅದಕ್ಕೆ ಬುಕ್ ಮಾಡಿ ಅವಳ. ಆಮೇಲೆ ಬಿಗ್ ಬಾಸ್ ನಾನಿಲ್ಲ, ಶುರು ಆಗ್ತಿದೆ. ಬಿಗ್ ಬಾಸ್ಗೆ ಹೋಗ್ತಿದ್ದಾನೆ. ಯಾವಾಗ ಮದುವೆ? ಅದು ಅವ್ರದ್ದಾದಾಗ ಅವ್ರದ್ದು, ನಂದಾದಾಗ ನಂದು. ಅಯ್ಯೋ ಲಿಪ್ಸ್ಟಿಕ್ ಮಾರ್ಕ್ ಹಿಂಗೆ ಮಾಡಿದ್ರೆ ಬ್ಲಶ್ ಆಗೋಗುತ್ತೆ. ಸೂಪರ್. ನೋಡ್ಲಾ, ತೆಗೆದು ನೋಡ್ಲಾ. ಧನರಾಜಾಚಾರ್ ವ್ಲಾಗ್ಸ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ಡ್ಯಾನ್ಸ್ ರಿಹರ್ಸಲ್ ಇರುತ್ತೆ. ಹಾಗೆ ನನ್ನ ಫ್ರೆಂಡ್ ಪ್ರಶಾಂತ್ ಅಂದು ರಿಸೆಪ್ಷನ್ ಇದೆ. ಈಗ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಈಗ ಬೆಂಗಳೂರಲ್ಲಿದ್ದೇವೆ. ಸೀತಕ್ಕ ಅವರ ಮನೆ ಹತ್ರನೇ ಕಾರ್ ನಿಲ್ಸಿದ್ವಿ. ಇಲ್ಲಿ ಮಕ್ಕಳೆಲ್ಲ ಇದ್ದಾರೆ. ಹಾಯ್ ಹಾಯ್. ಎಂತ ಮಾಡುದು ಇಲ್ಲಿ? ಯಾರು ಹತ್ತಿಸಿದ್ದು? ನೀವೇ ಹತ್ತಿದ್ದಾ? ಬಾಯ್ ಬಾಯ್. ನೋಡಿ, ಬ್ರಹ್ಮ ಕಮಲ ಆಗಿದೆ. ಇದು ನಿನ್ನೆ ರಾತ್ರಿ ಅರಳಿದೆ. ಈಗ ಸ್ವಲ್ಪ ಮುದುಡಿ ಹೋಗಿದ್ದೆ. ರಾತ್ರಿ ಮುದುಡುತ್ತೆ ಅಂತ. ಹೌದಾ? ಬೆಳಿಗ್ಗೆ ರಾತ್ರಿ ಎಷ್ಟು ಚಂದ ಇತ್ತು. ರಾತ್ರಿ ಅರಳುತ್ತೆ, ರಾತ್ರಿ ಅರಳುತ್ತೆ, ಬೆಳಿಗ್ಗೆ ಬಾಡಿ ಹೋಗ್ತದೆ. ಹೌದು. ಗಾಡಿ ಇಲ್ಲಿ ನೋಡಿ, ಇದೇ ನಮ್ಗೆ ಟಾಸ್ಕ್. ಇಲ್ಲಿಂದ ಗಾಡಿ ಕೊಂಡೋಗುದು. ಅವನೊಬ್ಬ ನೋಡು, ಮಧ್ಯದಲ್ಲಿ ಗಾಡಿ ಬೈಕ್ ಇಟ್ಟಿದ್ದಾರೆ. ಯಾರು ಮಾರಿದ್ದು ಮಧ್ಯದಲ್ಲಿ ಇಟ್ಟದ್ದು? ಮಧ್ಯದಲ್ಲಿ ನಿಲ್ಸಿದ್ದಾರೆ. ನೋಡಿ, ಇಲ್ಲಿ ನಮ್ಮ ಊರಿನವರಿದ್ದಾರೆ. ನಿಮ್ಮ ಹೆಸರು? ಹಾಯ್, ತೇಜಸ್ ಅಂತ. ತೇಜಸ್. ಸ್ವಲ್ಪ ಊರು ಮುಡಿಪುಡು. ಥ್ಯಾಂಕ್ಸ್. ರೋಡ್ ಮಿಡ್ಲೆಲ್ಲ ಗಾಡಿ ಇದ್ದು ತೆಗ್ದ್ರು ಪಾಪ. ಸೆಲ್ಫಿ ಅಂತ ಲಾಗಲ್ಲೇ ಬಂದಿದೆ. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ಬಾಯ್ ಬಾಯ್ ಬಾಯ್. ಈಗ ರಿಹರ್ಸಲ್ಗೆ ಹೋಗೋಣ. ರಿಹರ್ಸಲ್ ಮಾಡಿ ನಮ್ಮ ಜೊತೆ ಸಾಗರ್ ಮಾಸ್ಟರ್ ಇದ್ದಾರೆ. ಹಾಯ್ ಹಾಯ್. ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಮುಗೀತು. ಇದು ಸಾಗರ್ ಮಾಸ್ಟರ್, ಇದು ಡ್ಯಾನ್ಸ್ ಸ್ಟುಡಿಯೋ ನೋಡಿ. ಡಿ ವೇವ್ಸ್. ಹೊಸೊಬ್ರು ಇಲ್ಲಿ ಜಾಯ್ನ್ ಆಗಿದ್ದಾರೆ ಇವತ್ತು. ಸೂಪರ್. ಥ್ಯಾಂಕ್ ಯು. ಬರ್ತೀವಿ. ಬಾಯ್. ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸಾಗರ್ ಮಾಸ್ಟರ್. ಬಾಯ್. ಥ್ಯಾಂಕ್ ಯು. ನಾವಿವಾಗ ಬಂದಿದ್ದೀವಿ ರೆಂಟ್ ಯುವರ್ ಲುಕ್ ಬೈ ಚಂದನ್ ಗೌಡ ಅವರ ಗ್ಯಾಲ್ರಿ. ನೋಡಿದ್ದು ಬಟ್ಟೆ ಗ್ಯಾಲ್ರಿ. ರೆಂಟ್ ಡ್ರೆಸ್ ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಎಲ್ಲ ರಿಸೆಪ್ಷನ್ಗೆ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಫಂಕ್ಷನ್ ಇದ್ದರೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಫಿನಾಲೆಗೆ ಈ ಕಾಸ್ಟ್ಯೂಮ್ ಅಂತ ಅಂದ್ಕೊಂಡಿದ್ದೀವಿ. ನಿಂದು ಯಾವುದು ಕಾಸ್ಟ್ಯೂಮ್ ಪಜ್ಜು? ಚೇಂಜ್ ಆಗೋ ಸಾಧ್ಯತೆ ಉಂಟು. ಎಂತ ಅವಳನ್ನು ನೋಡಿಯೇ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದು. ಮೊನ್ನೆ ಒಂದು 4 ಅವರ್. ಇದು ಓಕೆ ನನಗೆ. ನನ್ನನ್ನು ನೋಡಿ ಸೆಲೆಕ್ಟ್ ಮಾಡಿ ಫಸ್ಟ್ ಟೈಮ್. ಒಂದು ಎಲ್ಲ ಕಡೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಮ್ಯಾಚ್ ಮಾಡ್ತಾರೆ. ಬಟ್ ದಿ ಫಸ್ಟ್ ಟೈಮ್ ಹುಡುಗನ ಕಾಸ್ಟ್ಯೂಮ್ಗೆ ಹೆಣ್ಮಗಳು ಒಂದು ಮ್ಯಾಚಿಂಗ್ ಹುಡುಕ್ತಾ ಇದ್ದಾರೆ. ಖುಷಿ ನೋಡಿ, ಖುಷಿಯಿಂದ ಕೊಡ್ತಾರೆ ಅವರು. ಬಾಯ್ ಬಂತು ಬಾಯ್. ನಾವೀಗ ಇಲ್ಲಿಂದ ಪ್ರಶಾಂತನ ರಿಸೆಪ್ಷನ್ಗೆ ಹೊರಡಬೇಕು. ಬಾಯ್. ನೋಡಿ, ಇದೇ ಸಮಸ್ಯೆ ಇಲ್ಲಿಂದ ಹೋಗ್ಬೇಕಾದ್ರೆ. 10 ಗಂಟೆ ಆಗಿದೆ.
ಕಾಲೇಜ್ ಟೈಮಿಂಗ್ಸೇ 10 ಗಂಟೆ ಅನಿಸುತ್ತೆ. ಈ ಟೈಮಲ್ಲಿ ಹೋಗ್ತಿದ್ದೀವಿ. ನಮ್ಮ ಜೊತೆ ಹಾಗೆ ಯಶು ಫ್ರೆಂಡ್ ಲಿಖಿತ್, ನಮ್ಮ ಫ್ರೆಂಡು ಕೂಡ ಲಿಖಿತ್ ಅವರು ಬಂದಿದ್ದಾರೆ. ಹಾಗೆ ಅತ್ತೆ ಕೂಡ ಇದ್ದಾರೆ, ಪ್ರಜ್ಞಾ ಕೂಡ ಇದ್ದಾರೆ, ಪ್ರಸಿದ್ಧಿ ಕೂಡ ಇದ್ದಾರೆ. ಪ್ರಶಾಂತ್ ನನಗೆ ಗಿಚ್ಚಿ ಗಿಲಿಗಿಲಿ ಶೋ ಇಂದ ಪರಿಚಯ ತುಂಬಾ ಕ್ಲೋಸ್ ಆಗಿದ್ದು ಗಿಚ್ಚಿ ಗಿಲಿಗಿಲಿ ಶೋ ನಂತರ. ಅದಕ್ಕಿಂತ ಮೊದಲು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಜಸ್ಟ್ ಹಾಯ್ ಬಾಯ್ ಫ್ರೆಂಡ್ಸು. ಆಮೇಲೆ ಗಿಚ್ಚಿ ಗಿಲಿಗಿಲಿ ಶುರು ಆದ್ಮೇಲೆ ತುಂಬಾ ಕ್ಲೋಸ್ ಆದ್ವಿ. ಅಲ್ಲಿಂದ ಇಲ್ಲಿವರೆಗೂ ತುಂಬಾ ಅಂದ್ರೆ ತುಂಬಾ ಎಂತ ಇದ್ರು ಕೂಡ ಅವರು ನಮ್ಮ ಮನೆಗೆ ಬಂದಿದ್ದಾರೆ. ಮದುವೆ ಆಗೋ ಹುಡುಗಿ ಕೃತಿಕಾ ಅವರು ಕೂಡ ನಮ್ಮ ಮನೆಗೆ ಬಂದಿದ್ರು. ಸೊ ನಾವು ಅವರ ಮನೆಗೆ ಹೋಗಿದ್ವಿ. ನೀವು ಅದನ್ನ ಲಾಗಲ್ಲೂ ಕೂಡ ನೋಡಿರ್ತೀರಿ. ಅವರ ಫ್ಯಾಮಿಲಿ ಎಷ್ಟು ಚಂದ ಫ್ಯಾಮಿಲಿ, ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅವರ ತಂಗಿ ಆಗಿರಲಿ ಮತ್ತು ಅಪ್ಪ ಅಮ್ಮ ಎಲ್ಲರೂ ಕೂಡ ತುಂಬ ಖುಷಿ ಆಗುತ್ತೆ ಅವರ ಫ್ಯಾಮಿಲಿನ ಈಗ ಹೋಗಿ ಮೀಟ್ ಆಗಬೇಕು. ಅದರ ಜೊತೆಗೆ ಕೃತಿಕಾ ಮತ್ತು ಪ್ರಶಾಂತ್ ಒಂದಾಗಿರೋದು ತುಂಬ ಖುಷಿ. ಯಾಕಂದರೆ ತುಂಬ 1 ವರ್ಷದ ಹಿಂದೆ ನನಗೆ ಹೇಳಿದ್ದ ಕೃತಿಕಾ ಮತ್ತು ಅವ್ರದ್ದು ಲವ್ ಸ್ಟೋರಿನ. ಸೊ ಫೈನಲಿ ಇವಾಗ ಮದುವೆ ಆಗ್ತಿದ್ದಾನೆ. ನಮ್ಮ ಫ್ರೆಂಡ್ಸ್ ಗ್ಯಾಂಗಲ್ಲಿ ತುಂಬ ರಿಚ್ ಕಿಡ್ ಅಂದರೆ ಇವನೇ. ಬಟ್ ಯಾವುದೇ ಕಾರಣಕ್ಕೂ ಅದೊಂದು ಅಹಂಕಾರ ಇಲ್ಲ. ಎಂಗೇಜ್ಮೆಂಟ್ಗೂ ಕರೆದಿದ್ದ, ಹೋಗೋಕ್ಕಾಗಲಿಲ್ಲ. ಇವಾಗ ಮದುವೆ ನಾಳೆ, ಬಟ್ ನಾವು ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಾಳೆ ನಮ್ಮ ಮನೆಯಲ್ಲಿ ಒಂದು ಫಂಕ್ಷನ್ ಇದೆ, ಅದು ಸರ್ಪ್ರೈಸ್ ಆಯಿತಾ. ಆ ಫಂಕ್ಷನ್ ಇರೋದ್ರಿಂದ ನಾವು ಇವಾಗ ರಿಸೆಪ್ಷನ್ ಅಟೆಂಡ್ ಆಗ್ತಿದ್ದೀವಿ. ಅಂದ್ಕೊಂಡಿದ್ದೆ ಯಾವುದೋ ಲೊಕೇಶನ್ ನೋಡಿ, ನಾನು ಇದೇ ಅಂದ್ಕೊಂಡಿದ್ದೆ. ಇದೆಲ್ಲ ಇದು ರೆಸ್ಟೋರೆಂಟಾ? ಓ ಹೆಂಗಿದೆ, ಇನ್ನು 1 ಮಿನಿಟಲ್ಲಿ ಹೋಗ್ಬೇಕು. ನಾವು ಒಂದ್ಸಲ ಇವನ ತಂಗಿದ್ದು ಸೀಮಂತಕ್ಕೆ ಬಂದಿದ್ವಿ, ಅದೇ ಹಾಲ್. ಎಲ್ಲ ಹೋಗೋ ಟೈಮಲ್ಲಿ ನಾವು ಬರ್ತಿದ್ವಿ ನೋಡಿ. ಓ ಇದೆ ಪ್ರಶಾಂತ್ ಇಸ್ ಕೃತಿ ಲಾವಣ್ಯಾರ್. ಓಕೆ, ಎಂತ ಇವನು 2 ಹುಡುಗಿರ್ನ ಮದುವೆ ಆಗ್ತಿದ್ದಾನೆ ಹೇಗೆ? ಹೆಂಗಿದೆ ಅರಮನೆ? ನಮ್ಮ ಹತ್ರ ದುಡ್ಡಿಲ್ಲ, ಭಾರಿ ಕಷ್ಟ ಅಂತೇಳಿ ಇಷ್ಟು ದೊಡ್ಡ ಫಂಕ್ಷನ್ ಮಾಡಿಸಿ ಇಷ್ಟು ದೊಡ್ಡ ಹಾಲಲ್ಲಿ. ಇವ್ನು ನೋಡೋಗ್ಲಿ ಗೊತ್ತಾಗುತ್ತೆ ರಿಚ್ ಕಿಡ್ ಅಂತ, ಅಷ್ಟು ದೊಡ್ಡ ಹಾಲಲ್ಲಿ ಮಾಡ್ತಿದ್ದಾನೆ. ಹಾಲಿಗೆ ಬಂದು ರೀಚ್ ಆಗಿದ್ದೀವಿ ನೋಡಿ. ನಾನು ಈ ಥರ ರೆಡಿ ಆಗಿದ್ದೀನಿ, ಪ್ರಜ್ಞಾ ಈ ಥರ ರೆಡಿ ಆಗಿದ್ದಾಳೆ. ಇದೊಂದು ಫೋಟೋ ಫ್ರೇಮ್ ಬೇಡ ಅಂತ ಹೇಳೋದೇ ಅಲ್ಲ. ಪುಣ್ಯಕ್ಕೆ ಕ್ಲೋಸ್ ಆಗಿಲ್ಲ, ಎಲ್ಲ ಆಲ್ಮೋಸ್ಟ್ ಹೋಗಿರ್ತಾರೆ. ನಾವು ಲೇಟಾಗಿ ಬಂದಿದ್ದು. ರಿಚ್ ಕಿಡ್ ಮ್ಯಾರೇಜ್ ಅಂದರೆ ಈ ಥರ ಇರುತ್ತೆ ನೋಡಿ, ರಿಚ್ ಕಿಡ್. ಬಂದಿದ್ದು ಲೇಟ್ ಆಯ್ತಾ? ಎಲ್ಲರೂ ಹೋಗಿದ್ದಾರೆ, ಎಲ್ಲರೂ ಹೋದ ಮೇಲೆ ನಾವು ಬರ್ತಿದ್ದೆ. ಯಾರಿಲ್ಲ ಮಾರೆ, ಬಹುಶಃ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಕಾಣ್ಬೇಕಿಲ್ಲಿ, ಅಷ್ಟೇ ಇದ್ದಾರೆ. ಹೇಗಿದ್ದೀರಾ? ಸಖತ್ತಾಗಿದ್ದೀನಿ. ನೀವು ಫಸ್ಟ್ ಟೈಮ್ ಕಂಟೆಂಟ್ ಎಲ್ಲಿದೆ ಈಗ? ಕಂಟೆಂಟ್ ಎಲ್ಲಿಲ್ಲ, ಅವ್ನ ಮದುವೆ ಆಯ್ತು ಅಷ್ಟೇ. ಓಕೆ, ಹೋಗಿ ಬರ್ತೀನಿ. ನಮ್ಮ ಪ್ರಶಾಂತ ಮಿಂಚುತ್ತಿದ್ದಾನೆ, ಕೃತಿಗಿಂತ ಜಾಸ್ತಿ ಮಿಂಚುತ್ತಿದ್ದಾನೆ. ನನಗಿಂತ ಜಾಸ್ತಿ ನೀನು ಮಿಂಚ್ತೀಯಲ್ಲ ಹಾಗೆ. ಅವ್ರದ್ದು ಕೂಡ ಕಾಂಬಿನೇಷನ್. ಯಾಕೆ ಕಾಣಬಾರ್ದ? ಬೇಡ ಅಂತ ಕಾಣಿಸ್ಕೊಳ್ಳೋದು. ಅಂಕಲ್ ನಮಸ್ತೆ, ನೀವು ಫಸ್ಟ್ ಟೈಮ್ ಮೀಟ್ ಆಗೋದು? ಇವಾಗ ಬಂದೆ ಲೇಟಾಗಿ. ಅಂಕಲ್ ಫ್ಲೈಟಲ್ಲಿ ಬಂದಿದ್ದು. ಅಂಕಲ್ ಫ್ಲೈಟಲ್ಲಿ ಬಂದಿದ್ದು ಲೇಟ್ ಆಯ್ತದ? ಫ್ಲೈಟಲ್ಲಿ ಬೇಗ ಬರ್ಬೇಕು. ಅಲ್ಲಿಂದ ಏರ್ಪೋರ್ಟ್ ಹೋದ್ಮೇಲೆ ಏನ್ ಮಾಡ್ತೀವಿ? ನಾವೀಗ ವಾಪಸ್ ಊರಿಗೆ ಹೋಗುದು ಗೊತ್ತಾ? ಊರಿಗೆ ಹೋಗೋದು ಬೇಡ, ಯಾಕೆ? ಇಲ್ಲೇ ಇರಿ. ಇವ್ರು ಲಾಗ್ ನೋಡಲ್ಲ ಅನ್ನೋ ಧೈರ್ಯದಲ್ಲಿ ಫ್ಲೈಟಲ್ಲಿ ಬಂದಂತೆ. ನೀನು ನನಗೋಸ್ಕರ ಬಂದಿಲ್ಲ, ವ್ಲಾಗ್ಗೋಸ್ಕರ ಬಂದಿಲ್ಲ. ಏಯ್ ಹೋಳಿ ಗಿಫ್ಟ್ ಏನೋ? ಗಿಫ್ಟ್ ನೀನು ಕೇಳ್ತಿದ್ದೆ. ಕೊಡೋ ಈಗ ಗಿಫ್ಟಿಗೋಸ್ಕರ. ನೀನು ವಿಡಿಯೋಗೋಸ್ಕರ ಕಾಯ್ಬೇಕು, ನಾನು ಗಿಫ್ಟ್ಗೋಸ್ಕರ ಕಾಯ್ಬೇಕು. ನನಗೆ ಸಬ್ಸ್ಕ್ರೈಬರ್ಸು
ಸಬ್ಸ್ಕ್ರೈಬರ್ಸ್ ಎಂತ ಹೇಳ್ತಿದ್ರು ಗೊತ್ತಾ, ಪ್ರಶಾಂತನ ಮದುವೆ ಲಾಗ್ ಮಾಡಿ, ಪ್ರಶಾಂತನ ಮದುವೆ ಮಾಡಿ. ಅದಕ್ಕೆ ನೀನು ಓಡುತ್ತ ನಿನಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ಬ್ಲಾಗ್ ಮಾಡ್ತಿದ್ಯಾ. ನೋಡ್ಲಾ ತೆಗೆದು ನೋಡ್ಲಾ. ನೋಡ್ತಿದ್ದಾನೆ ಇವನಿಗೆ ಡೌಟು ನಾವೇನ್ ತಂದಿಲ್ಲ ಅಂತ. ಫಸ್ಟ್ ಬಂದು ಏನಾದ್ರು ಪೋಸ್ಟಿಂಗ್ ಇಷ್ಟು ಮಾಡಿಸಿದಿಲ್ಲ. ಇಷ್ಟ ಆಯ್ತು, ಸಖತ್ ಇಷ್ಟ ಆಯ್ತು ಮಗ. ಎಮೋಷನಲ್ ಆಗೋ. ನಿನ್ಗಿಂತ ದೊಡ್ಡದೇನೋ ಯಾವ್ದು ದೊಡ್ಡದಿದ್ದು? ನಾವು ಸೈಡ್ ಗಿಟ್ ಕೊಡೋ, ಚಿನ್ನಾಗಿನ ಕೊಡೋ, ಇದೇನೋ ಇದು ಕೊಡ್ತೀವಿ. ಕೃತಿ ಇಬ್ರು ಫ್ಲೈಟ್ ಅಲ್ಲಿ ಬಂದಿದ್ದು. ಈಗ ಹೋಗೋದು ಫ್ಲೈಟ್ ಅಲ್ಲಿ ಹೋಗ್ತೀಯಾ? ಕೊಡ್ತಿದ್ದಾರೆ. ಫ್ಲೈಟ್ ಅಲ್ಲಿ ಬಂದೆ. ಎಂತ ಬೇವರ್ಸಿ ಇವಂದು ಶೂಟಿಂಗ್ ಇರುತ್ತೆ, ಇವ್ ಜೋಡಿ ನಂಬರ್ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಂದಿರ್ತಾರೆ. ಥ್ಯಾಂಕ್ಸ್ ಮಚ್ಚ, ಜೆನ್ಯೂನ್ಲಿ ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮಚ್ಚ. ಏನೋ ಇದು ನಾ ಬ್ಯೂಟಿಫುಲ್, ಇದನ್ನ ಮಡಿಗಕ್ಕೆ ಬ್ಯೂಟಿಫುಲ್ ಹುಡುಗಿನ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿದ್ದಾನೆ ಅಂತ. ಅದು ಮದುವೆ ಹುಡುಗಿ ಹತ್ರದಲ್ಲಿ ಇರ್ಬೇಕಾದ್ರೆ ನೀವು ಏನ್ ನಿಜವಾಗ್ಲೂ ಅದನ್ನ ಕಾಯೋದಕ್ಕಿರೋದಾ? ಇಲ್ಲ, ನಾನು ಅವ್ನ ಬೆಸ್ಟ್ ಫ್ರೆಂಡ್. ನನ್ನ ಅಪ್ಪಿ ತಪ್ಪಿ ಸಿಗಾಕೊಂಬಿಟ್ಟೆ. ಹಿಂದ್ಗಡೆನೇ ಇರ್ಬೇಕು ಅನ್ನ. ಎಸ್, ಬೇಕಾದ್ರೆ ಎಲ್ಲ ವಿಡಿಯೋಸ್ ಅಲ್ಲೂ ನೋಡ್ಬೋದು ನೀವು. ನೀವು ವಿಡಿಯೋಸ್ ಮರ್ಲಿಗೆ ಬಂದದ ಅಂತ ಹೇಳ್ದೆ ಅಲ್ವಾ, ಅಪ್ಪಿ ತಪ್ಪಿ ಸಿಗಾಕೊಂಬಿಟ್ಟಿದ್ದೀನಿ ಅಂತ. ಚೆನ್ನಾಗಿ ಮಾಡ್ತಾರ. ನೋಡ್ತಿದ್ದೀರಾ? ಓಟ್ ಮಾಡಿದ್ದೀರಾ? ನಿಮಗೆ ಓಟ್ ಮಾಡಿರೋದು. ಹಾಗಂತ ಪ್ರಶಾಂತರ ಎಲ್ಲರಿಗೂ ಹೇಳಲ್ಲ, ಅವನೆಲ್ಲರಿಗೂ ಟೇಪ್ ಕಟ್ ಮಾಡಿಸಿದ್ನಲ್ಲ ಹಂಗೆ ಹೇಳಲ್ಲ, ನಿಮಗೆ ಓಟ್. ಅವನು ಪ್ರಶಾಂತ ಈ ಸೆಲೂನ್ ಓಪನ್ ಮಾಡಿದ ಅವರ ಮಗ. ನೀವೇ ಗೆಲ್ರಮ್ಮ. ಗೆಲ್ರಮ್ಮ ಅಂದ್ರೆ ನಮ್ಮ ಕೈಯಲ್ಲಿದೆ. ಥ್ಯಾಂಕ್ ಯು ಖಂಡಿತ. ಹೇಗಿದ್ದೀರಾ? ಮತ್ತೆ ಹೇಗಿದ್ದೀರಾ ಅಮ್ಮ? ಹೇಗಿದ್ದೀರಾ? ಆರಾಮ. ಥ್ಯಾಂಕ್ ಯು ಸೋ ಮಚ್. ಸರ್ಗ ಅವರು ವ್ಲಾಗಾ ಬಾಯಲ್ಲಿ ಫುಲ್ ಇದೆ. ಎಲ್ಲಿದ್ದಾರೆ ಎಲ್ಲ ಗೊತ್ತಾ? ಇಲ್ಲ. ಥ್ಯಾಂಕ್ ಗಾಡ್ ಇವಾಗ ಸದ್ಯಕ್ಕೆ ನನ್ನ ಜೊತೆ ಇಲ್ಲ. ಏಯ್, ಕ್ಯಾಮ್ರಾ ಮಾತ್ರ ಇದು ಮಾಡಬೇಡಿ. ಮತ್ತೆ ಹೇಗಿದ್ದೀರಾ? ನಾನು ಸೂಪರ್. ನೀವು ಆರಾಮ? ನೆನಪಿದ್ದೀನ ನಾನು? ನನ್ನ ಹೆಸರು ನಿಸರ್ಗ ಅಂತ ಹೇಳ್ತೀನಿ. ನೋಡಿ, ಊಟ ಮಾಡೋ ಮಧ್ಯೆ ನಮಗೆ ಇಂಟರ್ವ್ಯೂ ಕೊಡ್ತಿದ್ದಾರೆ. ನಮ್ಮ ಟೀ ಬಾಸ್, ಟೀ ನಮ್ಮ ಪ್ರೀತಿಯ ಪ್ಯಾದೆ ಧನರಾಜ್ ಅಂತ. ಎಸ್ ಕಮಾನ್ ಪ್ಯಾದೆ, ಹೇಳಿ ಏನ್ ಹೇಳ್ತೀರಾ? ಇವ್ರು ನಮ್ಮ ಟಿ ಜಿ ಬಾಸ್. ಬೇಡ ಅಲ್ಲ, ಎಕ್ಸ್ಪ್ಲೈನ್ ಮಾಡು. ವಿಡಿಯೋ ಮಾಡ್ಕೊಂಡೇ ಬಂದಿದ್ಯಾ? ನೀನು ಮದುವೆ ಫುಟೇಜ್ ಅಲ್ಲಿ ಏನೂ ಇರಲ್ಲ, ಎಲ್ಲ ಇಲ್ಲೇ ಇರುತ್ತೆ. ಅವರು ಮದುವೆ ಮಾಡ್ತವ್ರೆ ಎಲ್ಲ ಆಯ್ತು, ನಿಂದೇನ್ ಕತೆ? ನಮ್ದಾಯ್ತಲ್ಲ ಮದುವೆಗೆ ಒಂದು ಮಗು ಆಗಿದೆ. ಆರಾಮಾಗಿ ಇರಕ್ಕೂ ಬಂದಿಲ್ಲ, ನಿಮ್ಗೆ ವಿಡಿಯೋ ಮಾಡ್ಕೊಂಡು ಬಂದಿದ್ಯಲ್ಲ. 2000 ತೆರೆ ಹಿಂದೆ ನಿಮ್ಮ ಗೋಲ್ಡ್ ಅವನ ಗೋಲ್ಡ್ ನೋಡ್ರಿ, ಗೋಲ್ಡ್ ಚೈನ್ ಹಾಕಿದ್ದಾರೆ. ಎಂತ ಚೆನ್ನಾಗಿ ಬರ್ತಿದೆ ರೀಲ್ಸು. ಹಾಯ್, ನಮಸ್ತೆ. 2006 ಅಲ್ಲಿ ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗಿತ್ತು. ಆವಾಗ ಧನರಾಜು ಈ ಪ್ರಜ್ಞಾನ ಬಿಟ್ಟು ಯಾವುದೋ ಹುಡುಗಿ ಜೊತೆ ಫಿಲ್ಮ್ಗೆ ಹೋಗಿದ್ದ. ಅದು ಪ್ರಜ್ಞಾ ಗೊತ್ತಿಲ್ಲ, ಯಾರು ಹೇಳ್ಬಿಡಿ ಪ್ಲೀಸ್. ನಿಂದು ನಾಳೆ ತೋರ್ಸಂತ ಊಟ ಆಯ್ತಾ? ನಿಮ್ದು ಊಟ ಆಯ್ತಾ? ನೀವು ಊಟ ಮಾಡ್ಲಿಕ್ಕೆ ಬಂದದಲ್ಲ. ನಮ್ಮ ತಾಂಡವರಾಮ್ ಅವರು ನಮ್ಮ ಹಬ್ಬದಿಂದ ಫ್ರೆಂಡು. ಯಾವಾಗ ಫಿಟ್ಟಿಂಗ್ ಇಡ್ತಾ ಇರ್ತಾರೆ ನಮ್ಮ ಮಧ್ಯೆ. ಅದು ಹೇಳ್ಬೇಕು ಅಂತಿಲ್ಲ, ಈಗ ಇಟ್ರಲ್ಲ. ಹಲೋ, ನಮಸ್ತೆ. ಮಂಗಳೂರು ಆಶೀರ್ವಾದ ತಗೊಳ್ಳಲ್ಲ. ಇವರು ಮಂಗಳೂರು ವಿರೋಧಿ ಗೊತ್ತಾ? ನಾನು ಹಾಕ್ತೀನಿ, ಲಾಗಲ್ಲಿ ಹಾಕ್ತೀನಿ. ಸತಿ ಕರೀತಾ ಇರೋದು ನಾನು. ಎಲ್ಲರೂ ನಿಮ್ಮನ್ನೇ ಮಾತಾಡ್ತಿರ್ತಾರೆ, ಇಲ್ಲ ನೀವು ಫುಲ್ ಬಿಸಿ. ಲಾಗಲ್ಲಿ ನಮಸ್ಕಾರ ಪ್ರೀತಿಯ ಧನು ಫ್ಯಾನ್ಸ್ಗೆ, ಪ್ರಜ್ಞಾ ಅವ್ರ ಫ್ಯಾನ್ಸ್ಗೆ ನಮಸ್ಕಾರ ನನ್ನ ಕಡೆಯಿಂದ. ಬಟ್ ನಂಗೆ ನೀವು ತುಂಬ ಫೇವ್ರೆಟ್ ಬಿಗ್ ಬಾಸ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್. ಡಿಸರ್ವ್ ಮಾಡಿದ್ರಿ ಅಂತಾರೆ ಗೊತ್ತಾ, ಅದ್ರಲ್ಲಿ ನೀವು ಒಬ್ರು ಮನೇಲಿ ಇರಕ್ಕೆ. ಥ್ಯಾಂಕ್ ಯು ಫಾರ್ ಎಂಟರ್ಟೈನಿಂಗ್. ಥ್ಯಾಂಕ್ ಯು. ನಮ್ಮ ಇಂಟರ್ವ್ಯೂ ಕೂಡ ಮಾಡಿದ್ರಿ, ತುಂಬಾ ಚೆನ್ನಾಗಿ ಇಂಟರ್ವ್ಯೂ ಮಾಡ್ಕೊಟ್ರಿ. ಹೌದು.
ನಿಮ್ದು ಯಾವ ಮೂವಿ ಬರೋದಿನ್ನು? ಆ್ಯಕ್ಚುಲಿ ಅದಿನ್ನೂ ಎಲ್ಲೂ ರಿವೀಲ್ ಆಗಿಲ್ಲ. ಇನ್ನೊಂದು ಸ್ವಲ್ಪ ದಿನದಲ್ಲೇ ನಿಮಗೂ ಎಲ್ಲರಿಗೂ ಗೊತ್ತಾಗುತ್ತೆ. ನಾವು ಬರ್ತೀವಿ ಮೂವಿ ನೋಡೋದಕ್ಕೆ. ನಿಜ ಬರಬೇಕು ನೀವು. ಖಂಡಿತ ಏನೇ ಹೇಳಿ, ಗಂಡ ಹೆಂಡತಿ ಕ್ಯೂಟ್ ಇದ್ದಾರೆ, ಅದೆಲ್ಲ ಇದೆ. ಬಟ್ ಇವ್ರ ಪಾಪು ಇಸ್ ದ ಬೆಸ್ಟ್, ಕ್ಯೂಟೆಸ್ಟ್, ಕೂದಲು ಕ್ಯೂಟೆಸ್ಟ್. ಪಾಪಗೀಗ ಎಲ್ಲಿಗೆ ಬಂದಿದ್ದೀನಿ, ಏನಾಗ್ತಿದೆ ಅಂತ. ಅಯ್ಯೋ ಲಿಪ್ಸ್ಟಿಕ್ ಮಾರ್ಕು. ಮಾತಾಡ್ಬೇಕು ಪ್ರಸಿದ್ಧಿ. ಅದನ್ನ ನೋಡಿ ನಾವು ಬ್ಲಶ್ ಮಾಡ್ತೀವಿ ಈ ಥರ ಇವಾಗ ಹಿಂಗೆ ಮಾಡಿದ್ರೆ ಬ್ಲಶ್ ಆಗೋಗುತ್ತೆ. ಏನಾಯ್ತು? ನಿದ್ದೆ ಅಮ್ಮ ಕೇಕ್ ತಿಂತೀಯಾ? ತುಂಬಾ ಬೇಕಾದವರಲ್ಲಿ ಇದ್ದಾರೆ ಭವ್ಯಗೌಡ. ತಂಗಿ ಜಿಂಕೆ ಗೊತ್ತಿತ್ತು. ನಾನು ಇವತ್ತು ಬರ್ತೀನಿ. ನಾಳೆ ಬರಲ್ವಾ? ನಾಳೆ ನಾವು ಬರೋಲ್ಲ. ಹೌದಾ? ಥ್ಯಾಂಕ್ಸ್. ನನ್ನ ಅದೃಷ್ಟ ಅನ್ಸುತ್ತೆ ನಿಮ್ಗೆ ಸಿಕ್ಕಿರೋದು. ಹೋಗಿ ಆಚೆ ಹೆಂಗಿದು ಬೇಕಿತ ಮಗನೇ. ಇದು ಆನೆ ಪ್ರಚಿತಿ ಯಾಕೆ ಡಲ್ ಚಾಕಿ ಕೊಡ್ತೀನಿ ಬೇಡ ಹೋಗೆ ತಂಗಿ ಜಿಂಕೆ ಹೊರಟದ. ಬನ್ನಿ ಈಚೆ ಸಿಗೋಣ. ಇವತ್ತು ನಿಮ್ಮ ಲಾಗಲ್ಲೂ ನವಿಲು, ನಮ್ಮ ಲಾಗಲ್ಲೂ ನವಿಲು. ಜಿಂಕೆ ಅರಕೆ ನವಿಲ್ ಬಂದಿದೆ. ಈಚೆ ಅಲ್ಲಿ ಹೋಗೋಣ ಬನ್ನಿ. ಊಟ ಇದ್ದೀರಾ? ಹೊರಟ್ರಾ? ನಮ್ದು ಊಟ ಮಾಡಿ ಬರ್ತೀವಿ. ನೀವು ಲೇಟ್ ಆಗುತ್ತಾ? ಸಿಗುವ. ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ದಕ್ಕೆ ಇನ್ನೊಮ್ಮೆ ಸಿಗುವ. ಬೇಗ ಬರ್ಬೇಕು ತಾನೆ ನೀವು. ಇವಳು ಲೇಟ್ ಮಾಡಿದ್ದು. ನಾನು ಹೇಳಿದೆ ಈಗ ಅವರೆಲ್ಲ ಪಾತ್ರೆ ತೊಳಿಲಿಕ್ಕೆ ಆಯ್ತು, ಎಂತಕ್ಕೆ ಹೋಗುದು ಈಗ ಅಂತ. ಎಷ್ಟು ಲೇಟ್ ಮಾಡಿದ್ರು. ಸ್ವಲ್ಪ ಟ್ರಾಫಿಕ್, ಅದಕ್ಕೆ ಲೇಟ್. ಸ್ವಲ್ಪ ಅಲ್ಲ, ಇವರು ಟ್ರಾಫಿಕ್ ಜಾಸ್ತಿ ಇವರೇ ಲೇಟ್ ಮಾಡಿ. ದಿವ್ಯ ಗೌಡರು ಅವ್ರದ್ದು ಹೂ ಮುಡಿಸೋ ಶಾಸ್ತ್ರ ಎಲ್ಲ ತುಂಬ ಚೆನ್ನಾಗಿ ಬಂತು. ಬಟ್ ನಾವು ಬೇರೆಯವರೆಲ್ಲ ಮಾತಾಡಬಾರ್ದು. ಕರೆದಿದ್ರು, ಇನ್ವೈಟ್ ಮಾಡಿದ್ರು. ಆ ದಿನವೇ ಶೂಟ್ ಇತ್ತು, ಹಾಗಾಗಿ ಬರೋಕ್ಕಾಗಲಿಲ್ಲ. ಅನ್ನ ಅವ್ರು ಟ್ರೈ ಮಾಡ್ಬೋದಾಯ್ತು. ಈ ಕತೆಗಳೆಲ್ಲ ಬೇಡ ಆಯ್ತಾ? ನನಗೆ ಥ್ಯಾಂಕ್ಸ್. ಇಲ್ಲ ಇವ್ರು ಹೇಳಿದ್ರು ಆಯ್ತಾ 6:15 ಆಗುವಾಗ ಈಗ ಹೋಗಿ ಬರೋಣ ಅಂತ. ಅಲ್ಲ ಅವ್ರು ಈಗ ಎದ್ದೇ ಇರ್ಲಿಕ್ಕಿಲ್ಲ, 6 ಗಂಟೆಗೆ ಹೋಗಿ ಎಂತ ಮಾಡೋದು? ನಾವು ಬೆಳಿಗ್ಗೆ 6 ಗಂಟೆಗೆ 3 ಗಂಟೆ ಮಲ್ಲಿಗೆ ಇಲ್ಲ ನಾನು. ಹೌದಾ? ಅವತ್ತಿನ ದಿನ ಗೋಡಿ ಪ್ರಚಿತಿ ಎಲ್ಲಿ ಹೋಯ್ತು? ಜುಟ್ಟು ಪ್ರಚಿತಿದು ನಿಮ್ದೇನಾ? ಈಗ ಬಂದದ ಮುಗೀತಾ? ಹೀಗೆ ಈಗ ಬಂದ್ರು ಅಂತ ಅಷ್ಟು ಆಶ್ಚರ್ಯದಲ್ಲಿ. ಅಲ್ಲ, ಎಂತ ಮಾಡುದು ಈಗ ಬಂದ್ರ? ನಿಮ್ಮನ್ನು ನೋಡಿದ ಖುಷಿ ತೋರಿಸುದ, ಇದನ್ನು ನೋಡಿದ ಖುಷಿ ತೋರಿಸುದ ಗೊತ್ತಾಗ್ತಿಲ್ಲ. ಔತಾನ ಅಲ್ಲ? ಔತಣ ಅಂತ ಇವ್ರದ್ದು ಕ್ಯಾಟ್ರಿಂಗ್. ನೀವು ಎಷ್ಟು ಬೇಗ ಒಂದು ಮದುವೆಗೆ ಹೋಗ್ಲಿಕ್ಕೆ ಒಂದು ಹೊತ್ತು ಅಂತ ಇರ್ತದೆ. ಸುಮ್ಮನೆ ಹೆಂಡತಿಯಿಂದ ಇಷ್ಟೊತ್ತು ಬಯಸ್ಕೊಂಡೆ, ಇನ್ನು ಇವ್ರದ್ದು ಅದೇ ನೀವು ಶೂಟಿಂಗ್ ಇಂದ ಹಾಗೆ ಬಂದದ್ದು ಅಂತ ಇಲ್ವಾ? ಹಲೋ ಹಾಯ್. ಅಲ್ಲ, ಔತಣ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡಿದಾಗಲೇ ಅದನ್ನು ಯಾವಾಗ ಸವಿತೀವೋ ಅಂತ ಹೇಳಿ ಅನಿಸಿತ್ತು. ಇವತ್ತು ಕಾಲ ಕೂಡಿ ಬಂದಿದೆ. ಡುಮ್ಮ ವಿಶ್ವಾಸ ಅವರೇ, ಹೇಗಿದ್ದೀರಿ? ನೀವು ಯಾವಾಗಲೂ ನೋಡಿದ್ರು ತಿಂತಾನೆ ಇರ್ತೀರಲ್ಲ, ಅಂತ ಟೈಮಿಗೆ ನೀವು ಬರ್ತೀರ. ನಾ ಎಂತ ಮಾಡಲಿ? ನಾನು ನೋಡಿದೆ ಅಲ್ಲಿ ತುಂಬ ಗಲಾಟೆ ಮಾಡ್ತಿದ್ರಿ. ರೀಲ್ಸು. ಥ್ಯಾಂಕ್ ಯು. ಒಳ್ಳೆ ಎಂಟರ್ಟೈನಿಂಗ್ ಆಗಿದೆ. ತುಂಬ ಥ್ಯಾಂಕ್ ಯು. ನಿಮ್ಮದು ಎಲ್ಲ ಇನ್ಸ್ಪಿರೇಷನ್ನು, ನಿಮ್ಮನ್ನು ನೋಡಿ ನಾವು ಕಲ್ತದ್ದು. ನಿಮ್ಮಂಥ ವಯಸ್ಸಾದವರಿಂದ ನಮ್ಗೆ ಆಶೀರ್ವಾದ ಇರಬೇಕು. ಸೂರಜ್ ಕಾಮಿಡಿ ಕಿಲಾಡಿ ಇವರೇ ನಮಗೆ ರೂಟ್ ಮ್ಯಾಪ್ ಕಳಿಸಿ ಇಲ್ಲಿಗೆ ಬರೋ ಥರ ಮಾಡಿ. ನನ್ನಿಂದ ಇವತ್ತು ನೀವು ಬಂದಿದ್ದೀರಾ. ಫಸ್ಟ್ ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ಅನು ಮ್ಯಾಮ್ ಸೂಪರ್. ಹೇಗಿದ್ದೀರಾ? ನಮ್ಮ ಲಾಗ್ ಅಲ್ಲ, ಎಲ್ಲರೂ ಲಾಗಲ್ಲಿ ಇರ್ತಾರಲ್ಲ. ಛೇ, ಏನಾಗಿದೆ ಈ ಪ್ರಪಂಚಕ್ಕೆ? ಯಾಕೆಲ್ಲ ವ್ಲಾಗ್ ಮಾಡ್ತಾ ಇದ್ದೀರಾ? ಅಲ್ಲ ಪಾಪು ಎಲ್ಲಿ? ಬೋಡಿ ಯಾರದು? ಬೋಡಿ ನೆನಪಿದ್ದೀರ ನನಗೆ? ಒಳ್ಳೆ ಕಲರ್ ಬಂದೇಳೆ ಮಂಗಳೂರಲ್ಲಿದ್ದು. ಏನಮ್ಮ ಬಿಸಿಲಿಗೆ ಹೋಗ್ತೀಯ ನೀನು? ಎಂಚ ಉಳ್ಳಾರು ಸೌಖ್ಯ ಉಳ್ಳಾರ? ನಿದ್ದೆ ಬರ್ತದೆ. ಸೌಖ್ಯ ಉಳ್ಳಾರ? ಸೌಖ್ಯ ಅಂತ ಹೇಳು. ಸೌಖ್ಯ ಹೇಳಿ. ಸೌಖ್ಯ? ಓಕೆ. ನಿದ್ದೆ ಬರ್ತದೆ.
ನೋಡಿ ಸ್ನೇಹಿತರೆ, ನೀವು ಪ್ಯಾಪ್ಸ್ ಇವರು ವ್ಲಾಗ್ಸ್ ಊಟ ಮಾಡಿದ್ರಾ? ಇಲ್ಲ ಮಾಡ್ಬೇಕಷ್ಟೇ. ಗೊಬ್ಬರಣ್ಣ ಹೇಗಿದ್ರ? ಆರಾಮ. ಗೊಬ್ಬರಣ್ಣ ಇದ್ರೆ ನೀವು ಇರ್ಲೇಬೇಕಲ್ಲ. ಮತ್ತೆ ನಾವೀವಾಗ ಒಂದು ರಿವೀಲ್ ಮಾಡಿದ್ನಲ್ಲ, ಹಿಂಗೆ ಕೊಟ್ರೆ ಟೆನ್ಷನ್ ಇಲ್ಲ, ಅದನ್ನೇ ಹಾಕೊಂಡು ತಿನ್ಬಿಟ್ಟಿದ್ದೆ. ಅಲ್ಲ ಅವ್ರ ಹತ್ರ ನನಗೆ ಗ್ಯಾಸ್ಟ್ರಿಕ್ ಆಗಿರೋದು. ಅವ್ರ ಹತ್ರ ಮಾತಾಡ್ತಿದ್ವಿ. ಅದರ ಇರಟ್ಟಿಲ್ಲ ಏಂತಿಲ್ಲ, ಅವ್ರ ಪಾಡ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿ ಅವ್ರು. ಯಾವಾಗ ಮದುವೆ? ಅದು ಅವ್ರದ್ದಾದಾಗ ಅವ್ರದ್ದು, ನಂದಾದಾಗ ನಂದು. ಮುದ್ದು ಕಂದಮ್ಮ, ಮುದ್ದು ಕಂದಮ್ಮ. ಬೇಗ ನಿಮ್ದು ಒಂದು ಊಟ ಹಾಕ್ಸಿ. ನಂದು ಅಪ್ಪ ಅಮ್ಮಂಗೆ ಒಂದು ಮನೆ ಕಟ್ತಾ ಇದ್ದೀನಿ ಊರಲ್ಲಿ. ಅಪ್ಪ ಅಮ್ಮಂಗೆ ಫಸ್ಟ್ ಒಂದು ಸೂರು ಮಾಡಿಬಿಡೋಣ. ಅವ್ರು ಅಚ್ಚುಕಟ್ಟಾಗಿ ಚೆನ್ನಾಗಿ ಅವರೇ ಅಂತ ಅಂದಮೇಲೆ ನಾವು ಅಚ್ಚುಕಟ್ಟಾಗಿ ಮದುವೆಯಾಗಿ ನೆಮ್ಮದಿಯಾಗಿರ್ಬೋದು. ಇತ್ತಾಗ ಅವ್ರಿಗೂ ಮನೆ ಇಲ್ಲ, ಇತ್ತಾಗ ನನಗೂ ಮನೆ ಇಲ್ಲ ಅನ್ನಂಗೆ ಆಗ್ಬಾರ್ದು. ನಿನಗೆ ಗೊತ್ತಲ್ಲ ನನ್ನ ಬಗ್ಗೆ. ಒಮ್ಮೊಮ್ಮೆ ಹಿರಿಯರಾಗಿ ಕಾಣ್ತಾರೆ. ಮದುವೆಯಾಗಿ ಮಗುವಾಗಿರೋದು ನಿನಗೆ. ನೀವು ಯಾವಾಗ ದೊಡ್ಡವ್ರಾಗ್ತೀರಿ? ನೀವು ದೊಡ್ಡವ್ರ ಥರನೇ ಕಾಣಿಸಲ್ಲ ನನಗೆ, ಚಿಲ್ಲಿ ಥರ ಆಡ್ತಾ ಇರ್ತೀರಿ. ಸೀರಿಯಸ್ಲಿ ಮಗು ತರ ಚೈಲ್ಡ್ ತರ ಆಡ್ತೀರಾ ಅಂದ್ರೆ ನನಗೆ ಮೋಟು ಪತ್ಲು ನೋಡೋಂಗಾಗುತ್ತೆ. ಮಾತ್ರ ತಗೊಂಡಿಲ್ಲ ಅವನು, ಏನಿಲ್ಲ ಮಾತ್ರ ತಗೊಂಡಿಲ್ಲ ನೈಟು. ಸೊ ಆಯ್ತದೆ. ನಮಸ್ತೆ. ಮತ್ತೆ ಇನ್ನೇನು ಸಮಾಚಾರ? ಊಟ ಆಯ್ತು. ಆಫ್ ದ ಸ್ಕ್ರೀನ್ ಏನಾದರೂ ಮಾತಾಡ್ತಾ ಹೋಗೋ. ಥ್ಯಾಂಕ್ ಯು, ಬಾಯ್. ನೋಡಿ ಅವತಾನ ಕ್ಯಾಟ್ರಿಂಗಿಂದ ಬರ್ತಿದೆ ಎಲ್ಲ ತಿಂಡಿ ತಿನಿಸುಗಳು. ಹನುಮಂತು ಅವ್ರ ಊರಲ್ಲಿದ್ದಾರೆ ರೀ. ನಿಮ್ಮೂರಲ್ಲ? ನಿಮ್ಮ ಯದ್ಗಿರಿ. ಪುನಪ್ಪ ಅಂತ ಇದು ಪಕ್ಷಿಗೂಡಲ್ಲಿರೋ 2 ಮೊಟ್ಟೆಗಳ ಥರ ಉಂಟು. ಎಲ್ಲ ಸ್ವೀಟ್ಸ್ ಇದೆಲ್ಲ ಅವತಾನ ಸ್ಪೆಷಲಾ? ಚಂದ ಉಂಟಲ್ಲ. KR ರೋಡ್. ಅಲ್ಲೇನು ಹೋಟೆಲ್ ಇದೆ? ಇಲ್ಲ ಇಲ್ಲ, ಕ್ಯಾಟ್ರಿಂಗ್. ಹೌದು. ಅಲ್ಲಿಗೆ ಬರ್ಬೋದಲ್ಲ? ಎಂತಗೆ ಅಲ್ಲಿ ಬುಕ್ಕಿಂಗ್ ಮಾಡ್ಲಿಕ್ಕೆ ಮಾತ್ರ ಬರುದು. ಹೌದು, ಅಲ್ಲಿ ಎಂತ ಇರೋದು ತಿನ್ಲಿಕ್ಕೆ ಅದೇಂದ ಯಾವುದನ್ರಿ ತಿನ್ನೋದು? ಇಷ್ಟೆಲ್ಲ ಇಟ್ಟಿದ್ದೀರಿ. ತುಂಬ ಚೆನ್ನಾಗಿತ್ತು ಊಟ. ಅವತಾನ ನಿಮ್ಮ ಬಿಸ್ನೆಸ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ಸರ್ವ್ ಮಾಡಿದರೆ ಖಂಡಿತ ಒಳ್ಳೇದಾಗುತ್ತೆ. ನಿಮ್ಮನ್ನು ಕಾಂಟ್ಯಾಕ್ಟ್ ಆಗೋದು ಹೇಗೆ? ನನ್ನ ನಂಬರಿಗೆ ಕಾಲ್ ಮಾಡಿ. ಫಸ್ಟ್ ಅವತಾನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ನೀವು ಅಲ್ಲಿ ಮೆಸೇಜ್ ಹಾಕಿದರೆ ಸಾಕು, ಇಮಿಡಿಯೇಟ್ ನಿಮಗೆ ಕಾಲ್ ಬರ್ತದೆ. ಆಲ್ ದಿ ಬೆಸ್ಟ್ ಪಿಕೆ. ಥ್ಯಾಂಕ್ ಯು ಸೋ ಮಚ್. ಅದು ಹಂಗೆ ನೆಕ್ಸ್ಟ್ ಹಂಗೆ ತಿನ್ನಬೇಕು. ಹೌದು, ಹಂಗೆ ಯಾಕಂದ್ರೆ ಸರ್ ಫುಲ್ ಹಂಗೆ ತಿನ್ನಬೇಕು. ಡಿಪ್ ಥರ ಬರ್ದಿಡ್ಬೇಕು ತಾನೇ. ಇದು ಕೊಡ್ಬೇಕಾದ್ರೆ ನೆಕ್ಸ್ಟ್ ಅದು ನೀನು ಸಪ್ರೇಟ್ ತಿನ್ನೋದು ಗೊತ್ತಾಗಲ್ಲ. ಎಷ್ಟು ತಿನ್ನಕ್ಕೆ ಬಂದ್ರು. ಬನ್ನಿ, ಹಸಿವಿರುವಾಗಲೇ ಬರಬೇಕು. ಹೊಟ್ಟೆ ತುಂಬಿದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ. ಅದು ನೋಡಿ ಐಟಮ್ಸ್ ಎಷ್ಟಿದೆ. ಓ ಸೂಪರ್ ಆಗಿದೆ. ನೀವೆಲ್ಲ ಎಂತಕ್ಕೆ ಹೇಳುದಿಲ್ಲ? ಅವತಾನ ಟೀಮು ಬಾಯ್ಸ್. ಇದು ಒರಿಜಿನಲ್ ರಿಯಲ್ ಸ್ಟೋನ್ನ, ಅಂದರೆ ಜ್ಯುವೆಲರಿ ಇದಕ್ಕೆ ಬರ್ತದೆ. ಎಷ್ಟಿದೆ ಅದು ಒಂದೊಂದಕ್ಕೆ? ಒಂದೊಂದಕ್ಕೆ 250 300 ರುಪೀಸ್ ಒಂದು ಸ್ಟೋನ್. ಗಂಡಲ್ಲಿ ಊಟಕ್ಕೆ ಹೋಗಿದ್ದಾನೆ, ಹೊಟ್ಟೆ ಹಸಿತಿದೆ ಅಂತ ಹೆಣ್ಣು ಸ್ಟೋನ್ ತೋರಿಸ್ಕೊಂಡು ನಿಂತಿದ್ದೆ. ಪ್ರಶಾಂತ್ ಇಲ್ಲಿ ಬಂದು ಆಗ್ತಿಲ್ಲ ಮಗ, ನಾಳೆ ಮದುವೆ ಆಗಿ ಸಂಸಾರ ಕಟ್ಟುವಾಗ ಸಾಕಾಯ್ತು. ಸಂಸಾರ ಅಲ್ಲ ರೀ, ಫಸ್ಟ್ ನೈಟ್. ನಾವು ಅದನ್ನ ಸ್ಟ್ಯಾಂಡರ್ಡ್ ಆಗಿ ಸಂಸಾರ ಗೊತ್ತಿಲ್ಲ, ಇವ್ರಿಗೆ ಗೊತ್ತಿದೆ. ನಾವು ಬ್ಯಾಚುಲರ್. ಹಾಗೆ ಹೇಗೆ ನಡೀತಿದೆ ಕ್ವಾಟ್ಲಿಂಗ್? ನೋಡಿ ಇವ್ರದೊಂದು ಟೆಕ್ನಾಲಜಿ. ಹೊಸ ಗೆಟಪ್ ಅಲ್ಲಿ ಬರ್ತಾ ಇದ್ದೀವಿ. ಚೆನ್ನಾಗಿ ನಡೆದಿದೆ. ಒಂದು 4 ವಾರ ಇದೆ. ಆಮೇಲೆ ಬಿಗ್ ಬಾಸ್ ನಾನಿಲ್ಲ, ಶುರು ಆಗ್ತಿದೆ. ಬಿಗ್ ಬಾಸ್ಗೆ ಇವ್ರು ಹೋಗ್ತಿದ್ದಾನೆ. ಹೋಗ್ಬೇಕು. ನಮ್ಮ ಸೂರಜ್ ಅವರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಮಿಂಚಬೇಕು. ಅವರ ಟ್ಯಾಲೆಂಟ್ ಏನಿದೆ ಅದು ಗೊತ್ತಾಗಬೇಕು. ಇದು ಎಷ್ಟು ಬೆಳಿಗ್ಗೆ ನಾನ್ ಇದೆ, ಇಲ್ಲಿ ಯಾವಾಗ ಆಗ್ತದೆ? GB ಇರುತ್ತೆ. ನಾಳೆ ಬರುತ್ತೆ. ಪ್ರಶಾಂತ್ ಹೇಳಿದೆ ಬೇಗ ಹಾಕು ಅಂತ. ನಾನು ಹೇಳಿದೆ ನಾಳೆ ಬರುತ್ತೆ. ನೀನು ಬಂದಿರೋದು ಅದಕ್ಕೆ. ಇವರು ಮಂಜಣ್ಣ ಅಂತ
ಈಗ ಇನ್ಸ್ಟಾದಲ್ಲೆಲ್ಲ ಸೆಲೆಬ್ರಿಟೀಸ್ ಬಂದರೆ ಫಸ್ಟ್ ಬಂದು ಕವರ್ ಮಾಡ್ತಾರಲ್ಲ ಮೊಬೈಲ್ ಇಟ್ಕೊಂಡು ಇವರೇ ನೋಡಿ ನಮ್ಮ ಆತ್ಮೀಯ ನಮ್ಮ ಧನುವಣ್ಣ ನಮ್ದೆಲ್ಲ ತೋರಿಸ್ತಾ ಇದ್ದಾರೆ. ಸೆಲೆಬ್ರಿಟಿ ಬರ್ತಾರಂತ ಎಲ್ರಿಗೂ ಗೊತ್ತಾಗುತ್ತೆ, ಅದನ್ನ ಕ್ಯಾಪ್ಚರ್ ಮಾಡೋದು ಯಾರು? ಎಷ್ಟು ಪೇಜ್ ಇದೆ ನಿಮ್ದು? 4 ಪೇಜ್ ಇದೆ ಅಣ್ಣ. ಒಂದು ಡಿಜಿಟಲ್ ಪಿಕ್ಚರ್ ಒಂದು, ಡಿಜಿಟಲ್ ಸಿನಿ ನ್ಯೂಸ್ ಒಂದು, ಡಿಜಿಟಲ್ ಸಿನಿ ಅಡ್ಡ ಒಂದು, ಮತ್ತು ನಮ್ಮ ನ್ಯೂಸ್ ಒಂದು. ಗೊತ್ತಾ ಡಿಜಿಟಲ್ ಪಿಕ್ಚರ್ ಗೊತ್ತಿತ್ತು. ಓಕೆ. ತುಂಬ ಫಾಲೋವರ್ಸ್ ಇದ್ದಾರೆ, ಅದರಲ್ಲಿ ನಮ್ಮ ಸಿಸ್ಟರ್ ಒಬ್ಬರು. ನೋಡಿ, ಯಾವುದೇ ಫಂಕ್ಷನ್ ಇದ್ದರೂ ತುಂಬ ಚೆನ್ನಾಗಿ ಕವರ್ ಮಾಡ್ತೀರಾ. ಅದಕ್ಕಿಂತ ಹೆಚ್ಚಾಗಿ ಆಗ್ತೀವಿ. ಹೌದು, ನಮಗೆ ಕಾರಿಂದ ಇಳಿಯುವಾಗ ಅಥವಾ ಮುಂಚೆ ಭಯ, ಎಲ್ಲಿ ಜಿಪ್ ಓಪನ್ ಆಗಿರುತ್ತೋ ಅದನ್ನು ಕವರ್ ಮಾಡಿ ಇನ್ನೇನು ಹೆಡ್ಡಿಂಗ್ ಕೊಡ್ತಾರೋ ಅಂತ. ಹೌದು, ಅದೊಂದು ಎಲ್ಲರಿಗೂ ಭಯ ಇರುತ್ತೆ. ಸೀರಿಯಸ್ಲಿ ಇದೊಂದಂತೂ ಯಾರು ಮರೆಯೋಕ್ಕಾಗಲ್ಲ. ಎಲ್ಲರೂ ಕಾರ್ ಇಳ್ದಿದ ತಕ್ಷಣನೇ ಎಲ್ಲ ಫುಲ್ ಪ್ರಿಪೇರ್ ಆಗ್ತಾರೆ. ಇದೊಂದು ಅಮೇಝಿಂಗ್, ಬಟ್ ಸಖತ್ತಾಗಿರುತ್ತೆ. ನೀವು ಇಲ್ಲಾಂದ್ರೂ ಅದನ್ನೇ ಹಾಕ್ತೀರಾ, ಟೀ ಶರ್ಟ್ ಸರಿ ಮಾಡಿಕೊಂಡ ಹಂಗೆ ಟೆಕ್ಸ್ಟ್ ಹೋಗ್ತಾ ಇರುತ್ತೆ. ಬಟ್ ನಿಜವಾಗ್ಲೂ ಖುಷಿ ಆಯಿತು. ಸೊ ಧನುಬ್ರು ನಮ್ಮ ಜೊತೆ ಫಸ್ಟ್ ಟೈಮ್ ನಾನು ಧನುಬ್ ಜೊತೆ ಲಾಗ್ ಮಾಡಿದ್ದೀನಿ. ಸೊ ಆಗಲಿ ಬಂದಿದ್ದಾರೆ. ಲಾಗಲ್ಲಿ ಬಂದಿದ್ದೀನಿ. ಸೊ ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ತೆರೆ ಹಿಂದೆ ಇದ್ರಿ, ನಾವು ಮುಂದೆ ಇವ್ರನ್ನ ಪರಿಚಯ ಮಾಡಿ ತೋರಿಸಿದ್ವಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ತಿನ್ಸೋ ಯಾವುದೋ ವಿಡಿಯೋ ನೋಡಿದೆ, ಬಾವಿ ಪತ್ನಿಗೆ ಕಿಸ್ ಕೊಡಲ್ಲ ಅಂದ ಪ್ರಶಾಂತ್ ಅಂತ ಇತ್ತು. ನೀವೇ ಟೈಟಲ್ ಹಾಕಿದ್ದ? ಬಾವಿ ಪತ್ನಿಗೆ ಕಿಸ್ ಕೊಡಲ್ಲ ಅಂದ ಪ್ರಶಾಂತ್ ಅಂತ. ಮುಯಿ ಕೊಟ್ಟಿಲ್ಲೇನ? ಅದೇ ದೊಡ್ಡದು. ಥ್ಯಾಂಕ್ ಯು ಸೋ ಮಚ್. ಮದುವೆ ಬಂದಲ್ಲ, ತುಂಬ ಮದುವೆ ಬ್ಲಾಗ್ ಮಾಡ್ಕೊಂಡು ನನಗಿಂತ ಮುಂಚೆ ಇರಬೇಕಾಗುತ್ತೆ. ಬೆಳಿಗ್ಗೆಯಿಂದ ಇಲ್ಲೇ ಇದ್ದೆ, ಓಡಾಡಿ ತುಂಬ ಖುಷಿ. ಅದೇ ಫ್ಲೈಟಲ್ಲಿ ಬಂದ್ರಿ, ಹಿಂಗೆ ಹೋಗ್ಬಿಡೋದು. ಈಗ ಏನು ಡೌ ಮಾಡ್ತಿದ್ದೀರಾ? ನನಗೆ ನಿಜವಾಗ್ಲೂ ನಿನ್ನ ಮದುವೆಗೆ ಓಡಾಡಬೇಕು ಅನ್ನೋ ಒಂದು ಆಸೆ ಇತ್ತು. ನಿಮ್ಮಿಬ್ಬರ ಮದುವೆಗೆ ಅಷ್ಟೇ ಇತ್ತು. ಇವಾಗ ಅದೇ ಫ್ಲೈಟಲ್ಲಿ ಆಸೆ ಇತ್ತು, ಓಡಾಡಬೇಕು ಅಂದರೆ ಫ್ಲೈಟಲ್ಲಿ ಓಡಾಡಬೇಕು ಅಂತ ಆಸೆ ಇತ್ತು. ಸ್ವಾಮಿ ಕೊರಗಜ್ಜನ ಅಪ್ಪಟ ಭಕ್ತರು ಇವರು. ಕೊರಗಜ್ಜ ಸ್ವಾಮಿಗೆ ಅವಾಗವಾಗ ಬರ್ತಾನೆ ಇರ್ತೀರಿ. ಯಾವಾಗ ಬರ್ತೀರ ಒಂದು ಕೊರಗಜ್ಜ ಸ್ವಾಮಿ ಕಟ್ಟೆಗೆ? ಯೋಚನೆ ಇದೆಯಾ? ಈಗ ಮದುವೆ ಆಗಿ ಒಂದು 15 ಡೇಸ್, ಅಂದರೆ 1 ಮಂತ್ ಒಳಗಡೆನೆ. ನಾನು ಎಷ್ಟೋ ಹೋಗಿದ್ದೀನಿ, ಎಷ್ಟೋ ಮದುವೆ ಫಂಕ್ಷನಲ್ಲಿ ಮದುಮಗ ಅಥವಾ ಮದುಮಗಳ ಕೈಯಲ್ಲಿರೋ ಒಂದು ಮದರಂಗಿ ನೋಡಿರ್ತೀನಿ. ಆದರೆ ಇಷ್ಟು ಕೆಟ್ಟದಾಗಿರೋ ಮದರಂಗಿ ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತೀನಿ. ಲವ್ 5ನೇ ತಾರೀಕು 7ನೇ ತಿಂಗಳು. ಇಷ್ಟು ಅರ್ಥ ಇದೆಯೇನೋ ಇದ್ರೊಳಗೆ? ತಂಗಿ GS ಅಂದರೆ ಗೀತಾಶಂಕರ್, ಕೃತಿ. ಏಯ್ ಥೂ, ಅದೆಲ್ಲ ಕಡಲ್ಲ. 5ನೇ ಲವ್ 7ನೇ ಮದುವೆ. 5ನೇ ತಾರೀಕು 7ನೇ ತಿಂಗಳು ಅಂತ ಕ್ರೂ. ಇಲ್ಲಿ ನೋಡು ಡೇಟು. ಪ್ರತಿ ಸಲ ನೀನೇ ಏನು ಹೇಳು? ಪ್ರತಿ ಸಲ ನೀನೇ ಪ್ರಶಾಂತ್ ಕೃತಿ. ಪ್ರತಿ ಸಲ ನೀನೇ. ಹೆಂಗಿದೆ? ಹೆಂಗೆ ಪ್ರತಿ ಸಲ ನೀನೇ ಅಂತ ಹಾಕ್ಸಿದ್ದೀನಿ ನೋಡ್ದಾ? ನಿಂದೇನಾ ಪ್ಲ್ಯಾನ್ ಇದು? ನಂದು ಯೂನಿಕ್ ಆಗಿ ಮಾಡಿದೆ ಹ್ಯಾಶ್ಟ್ಯಾಗು. ಪ್ರತಿ ಸಲ ನೀನು ಯಾರು ಅಂತ ಹಾಕಿದ್ಯಲ್ಲೋ? ಆ ಪೀಕೆ ಎಲ್ಲ ಕಣೋ, ಪ್ರಶಾಂತ್ ಕೃತಿ ಕಡಲ್ಲ ಯಾಕೋ ಕಡಿಮೆ ಪೀಕೆ ಮೋಸ ಮಾಡಿದ್ಲು. ಅದಕ್ಕೆ ಅವಳು ಕ್ಯಾಟ್ರಿಂಗಲ್ಲಿ ಬಿದ್ದಿಲ್ಲ ಅಂತ ನೋಡಲಿ ಎಂಥ ನಾಯಿ ಪಾಡು ಮಾಡಿಸ್ತಾ ಇದ್ದು ನೋಡಿ ಅವಳಿಗೆ. ಅದಕ್ಕೆ ಬುಕ್ ಮಾಡಿ ಅವಳ ಸ್ಪೆಷಲಾಗಿ ಬುಕ್ ಮಾಡ್ಕೊಂಡು ಅವಳಿಗೆ ಈ ಪಾಡು ಕೊಡಿಸ್ತಾ ಇದ್ದು. ಬಲ್ಲಿ ನೋಡು ಎಂಥ ಪಾಡು ನೋಡು. ನೋಡಲ್ಲ ಬದಲು ಪೀಕೆ ಬದಲು ಪಾಪ ಎಂಥ ಪಾಡು ನೋಡು. ಇದು ಎಂಥ ವಿಧಿಯ ಘೋರ. ಮುಗಿತವಳು ಮೋಸ್ಟ್ಲಿ ನನ್ನ ಕ್ಯಾಟ್ರಿಂಗ್ ಲಾಸ್ಟ್ ಕ್ಯಾಟ್ರಿಂಗ್ ಅವ್ಳು ಮಾಡೋದು. ಬಾಯ್ ಥ್ಯಾಂಕ್ ಯು. ಪ್ರಶಾಂತನ ಮದುವೆ ಮುಗಿಸಿ ನಾವೀಗ ಹೊರಡ್ತಿದ್ದೀವಿ ಸೀದಾ ಊರ ಕಡೆಗೆ. ಒಟ್ಟನಾ ಬನ್ನಿ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದೆ. ಯಾವ ಊರು? ಸಾಗರ ಗರ್ತಿಗೆರೆ. ಓಕೆ, ಮದುವೆ ಫಂಕ್ಷನ್ ಮುಗಿಸಿ ಈಗ ನಾವು ಪುತ್ತೂರಿಗೆ ಹೋಗಬೇಕು. ಪುತ್ತೂರಿಗೆ ಯಾಕೆ ಹೋಗ್ಬೇಕು ಅಂದರೆ ನಾಳೆ ಮನೆಯಲ್ಲೊಂದು ಫಂಕ್ಷನ್ ಇದೆ. ಆ ಫಂಕ್ಷನ್ನು ತುಂಬ ಸರ್ಪ್ರೈಸ್. ಅದು ಮುಂದಿನ ಲಾಗಲ್ಲೂ ಬರುತ್ತೆ. ಅದೇನು ಫಂಕ್ಷನ್ ಅನ್ನೋದನ್ನು ನಾವು ತಿಳಿಸ್ತೀವಿ. ನಿಮಗೆಲ್ರಿಗೂ ತುಂಬ ಖುಷಿಯಾಗುವಂಥ ಸರ್ಪ್ರೈಸ್ ಆಯ್ತಾ ಇದು.
ಸೊ ಇವತ್ತು ಎಲ್ಲರ ಜೊತೆನೂ ಮಾತಾಡಿಕೊಂಡು ಎಲ್ಲರೂ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಆಲ್ಮೋಸ್ಟು ಸುಮಾರು ಜನ ಸಿಗೋಕ್ಕಾಗಲಿಲ್ಲ, ಯಾಕಂದರೆ ನಾವು ಬಂದಿದ್ದೇ ಲೇಟು. ಕೃತಿಕಾ, ಪ್ರಶಾಂತ್ ಇಬ್ಬರಿಗೂ ಒಳ್ಳೆಯದಾಗಲಿ. ನೀವೆಲ್ಲರೂ ಕೂಡ ಒಂದು ವಿಶಸ್ ತಿಳಿಸಿ ಕಮೆಂಟ್ ಮೂಲಕ. ಇವತ್ತು ನಮ್ಮ ಜೊತೆ ಲಿಖಿತ್ ಅವರು ಇದ್ದಿದ್ದು ತುಂಬ ಹೆಲ್ಪ್ ಆಯಿತು. ಈಗ ಅವರೇ ನಮ್ಮ ಸಾರಥಿ. ಅವರಿಗೆ ನಿದ್ದೆ ಬಂದರೆ ನಾನು, ನನಗೆ ನಿದ್ದೆ ಬಂದರೆ ಅವರು. ನಮ್ಮ ಡೈಲಿ ಲಾಗಿಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ರು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ನಮ್ಮ ಡೈಲಿ ಲಾಗ್ಸ್ ನೋಡಿ ನಾವು ಡೈಲಿ ನಿಮ್ಮ ಲಾಗ್ಗೋಸ್ಕರ ಕಾಯ್ತಿದ್ದೀವಿ ಅಂತೆಲ್ಲ ಕಮೆಂಟ್ ಬಂದಾಗ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಈ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಇದಾಗಿತ್ತು ಈ ಲಾಗ್. ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅನ್ಕೋತಾ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ವಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.